ನಾವ ಜಮಖಂಡಿ ತಾಲೂಕು ಚಿಕ್ಕಪರಸಲಿಂದ ಬಂದಿರಿ. ನಾವ ಧಾರವಾಡ ಬಿಜಾಪುರ ದೂರ ದೂರ ಕೂತ್ ಓದಾತಿರ್ತೀರಿ. ಮೊದ್ಲೇರಿ ನಾವ ಗೋರ್ಮೆಂಟ್ ನೌಕರಿ ಹೇಳಕ ಆಗೋದಿಲ್ರಿ. ಹಣದಾಗ ಉಪ್ಪರ ಎಲ್ಲ ಸಾರದಾಗ ಕಾಲ ಇರೋದಿಲ್ಲ. ಓದಿಕ ನಮ್ಗೆ ನಿರ ಇರೋದಿಲ್ರಿ. ಓದ್ಕೋತ ತಿರ್ಯಾಣ ಕೂದೂರಿ ಹೊಂಟಾವು, ನಮ್ ಈಜುವಾಗಿ ಹೊಂಟಾವು. ಇವಾಗ ಈ ಗೋರ್ಮೆಂಟ್ ಕೂತಾರ ನೌಕರಿ ಯಾವ್ದು ನಮ್ಗೆ ಗೊತ್ತಾಗ್ಬಿಟ್ಟೈತ್ರಿ. 4 ವರ್ಷ ಆತು ಕಲ್ಪನೆ ಇಲ್ಲ. ಉದ್ಯೋಗ ಮೇಳ ಐತೆ, ಉದ್ಯೋಗ ಮಾಡ್ಬೇಕಂತ ಉದ್ಯೋಗ ಕೊಡ್ತಾರ ಬಂದಿವ್ರಿ. ಇಲ್ಲಿ ನೋಡಿದ್ರೆ ಜನ ಜಾತ್ರೆ ನಾವು ಉದ್ಯೋಗ ಮೇಳ ಬಂದಾಗ ಇಲ್ರಿ, ಇಲ್ಲಿ ಜಾತ್ರೆ ಬಂದಾಗ ಐತ್ರಿ. ನಮ್ಗೆ ಇಲ್ಲಿ ಎಲ್ಲಿ ನೋಡಿದ್ರೆ ಸಿಕ್ಕಂಗ ಬಂದಿರಿ. 15,000 ರೂಪಾಯಿ ಹೇಳ್ಯಾರಿ. ಒಟ್ಟ ಆಗುದಿಲ್ರಿ, ಏನಾಗುದಿಲ್ರಿ. 15,000 ರೂಪಾಯಿ ಕೊಡ್ತಾರೆ, ಅದು ಅಪಾಯಿಂಟ್ ಇರುದಿಲ್ರಿ. 1 ವರ್ಷ 2 ವರ್ಷ ಮಾಡುದ್ರಿ ಮತ್ತೆ ಊರಿಗೆ ಬರುದ್ರಿ. ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ ಜಿಲ್ಲೆಯಲ್ಲಿ ಯಾವುದೇ ತರ ಕಂಪನಿಗಳಿಲ್ಲ. ಮತ್ತ ಈಗ ನಮ್ ಕಡೆ ಹುಡುಗರು ಹೋಗ್ಬೇಕಾರ ಬೆಂಗಳೂರ ಮೈಸೂರ ಆ ಕಡೆ ಹೋಗ್ಬೇಕ್ರಿ. ಮತ್ ಇಲ್ಲಿಂದ ಅಲ್ಲಿ ಹೋಗಿ ನಮಗ ಖರ್ಚಿಗೆ ಸಾಲದ ಸರ್ಪಾರಿ ಅವ್ರ. ನಮ್ಗೆ 26 ರೀ. 3 ವರ್ಷ ಹೋಗಾಕೈತಿ ನಾವೀಗ್ರಿ. ಎಷ್ಟೋ ಮಂದಿ ಅವ್ರು ರೈತರ ಅದಾರಿ. ಇನ್ನ ನಮಗೊಂದ ವಿಚಾರ ಮಾಡ್ಬೇಕಾರ ಏನ ಗೊತ್ತದ್ರಿ, ಇದು ನೌಕರಿ ಗೀಕರಿ ಏನವಲ್ಲ. ಹೊಲದಾಗಿದ್ರ ದುಡ್ಕೊಂಡ್ ತಿಂದಿರ್ತೀವ್ರಿ. ನಾವು ಸದೃಢ ಇರ್ತೀವಿ, ನಮ್ಮ ಆರೋಗ್ಯ ಸದೃಢ ಇರ್ತೈತಿ. ಇದೇನ್ ಮಾಡ್ತೀರಿ 30-35 ಓದು ಈ ಜನ್ಮದಾಗ ಮನುಷ್ಯ ಬದುಕೋದನ 40 ವರ್ಷ 50 ವರ್ಷ ಬರೋದೈತ್ರಿ. ಮತ್ 30 ವರ್ಷ ಮಾಡಕ್ ಕೂತ್ ಓದಿ 10 ವರ್ಷ ದುಡ್ದು ಏನ್ ಮಾಡಿದ್ರಿ. ಪದ್ಧತಿ ಹೊಲ ಮನಿ ಇರ್ತಾರ, ದುಡಿರಿ ತಿನ್ರಿ ಆರಾಮಿರಿ. ಗೋರ್ಮೆಂಟ್ ಕೂಡ ಕೂತ್ರ ಕೆಲಸ ಮಾತಾನಲ್ರಿ. ಆಗಿಲ್ರಿ, ಅದಕ್ಕೆ ಓದಾಡ್ತಾ ಇದ್ರಿ. ಮದ್ವೆ ಆಗಿತ್ತ ಮನುಷ್ಯಾಗ ಯಾವ್ದಾರ ನೌಕರಿ ಮಾಡಿ ಮನುಷ್ಯ ಮದ್ವೆ ಆಗಿತ್ತ ಅದ್ ಹಾಂಬಲ್ರಿ. ಓದಿ ಮತ್ತೆ ಏಜ್ ಹಾಕೋ ಮತ್ತೆ ಏಜ್ ಹಾಕೊಂಡ ಅವ್ರ ಹುಡುಗಿಯಾರ ಮನೆಗೆ ಹೋದ್ರೆ ಏನ್ ಮಾಡಿಬಿಡ್ತಾರೆ. ಹುಡುಗಿಯಾರ ಬೋರ್ಡ್ ಕೂತ್ ಬಿಟ್ಟಾರ. ಅವ್ರ ಏನ್ ಮಾಡ್ತೀರಿ, ಗೋರ್ಮೆಂಟ್ ನೌಕರಿ ಇರಂಗಿಲ್ಲ, ಕೂಡ ಆಗಿಲ್ಲ, ಕೂತ್ ಬಿಡುದ್ರಿ. ಇಲ್ಲಿ ಹೆಣ್ ಸಿಗಲ್ಲ, ಹಂಗಾಗಿ ಬಿಡತ್ ಕಿರಣ ರೀ. ನಮ್ಮ ಹೆಸರು ಆಶಿಪತ್ ಹೇಳ್ರಿ. ಏರ್ ಇಂಡಿಯಾ ಸ್ಯಾಟ್ಸ್ ಅಲ್ಲಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀನಿ. ಓಕೆ, ಸೊ ನಾವು ಇವತ್ತು ಹ್ಯಾಂಡಿ ಮ್ಯಾನ್ ಹೈರ್ ಮಾಡ್ತಾ ಇದೀವಿ. ಸೊ 10th ಪಾಸ್ ಆರ್ ಫೇಲ್, ಸೊ ಇವ್ರನ್ನ ಹೈರ್ ಮಾಡ್ತಾ ಇದೀವಿ. ಸೊ ಇಂಟ್ರೆಸ್ಟ್ ಇರೋರು ಬಂದು ಜಾಯ್ನ್ ಆಗ್ಬಹುದು. ಸೊ ವೆಲ್ಕಮ್ ಟು ಆಲ್. ಸ್ಯಾಲರಿ ಬಂದ್ಬಿಟ್ಟು 17,500 ಇರುತ್ತೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡ್ತೀವಿ ನಾವು. ಓಕೆ, ಸೊ ಅದು ಸ್ಯಾಲರಿಯಲ್ಲಿ ಆಡ್ ಮಾಡೋದಿಲ್ಲ. ಓಕೆ, ಎಲ್ಲ ಕಟ್ಟಾಗಿ 15,500 ರೂಪೀಸ್ ಸಿಗುತ್ತೆ ಅವ್ರಿಗೆ. ಓಕೆನಾ? ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ಹೌದು, ಅಕಾಮಿಡೇಷನ್ಸ್ ಎಲ್ಲ ಏನಿಲ್ಲ. ಹೌದು, ಥ್ಯಾಂಕ್ ಯು. ನಾವಿವತ್ತು ದರ್ಬಾರ ಉದ್ಯೋಗ ಮೇಳ ಇರೋ ಕಾರಣ ಈ ಕಡೆ ಬಂದಿದ್ದೀವಿ. ಇವತ್ತ ಎಲ್ಲಾ ಕಂಪನಿಗಳು, ಎಲ್ಲ ಬೆಂಗಳೂರು ಹೈದರಾಬಾದ್ ಎಲ್ಲ ಕಂಪನಿಗಳು ಬಂದಾವ. ಮತ್ತೆ ಎಲ್ಲಾ ಸುತ್ತಮುತ್ತಲ ನಿರುದ್ಯೋಗ ಬಹಳ ಇತ್ತು, ಪುರುಷರು ಮಹಿಳೆಯರದು. ಹೀಗಾಗಿ ಎಲ್ಲ ಕಂಪನಿಗಳು ಬಂದಿರೋದು, ಎಲ್ಲರೂ ಉದ್ಯೋಗ ಮೇಳಕ್ಕ ಆಗಮಿಸಿದ್ದಾರೆ. ಎಲ್ಲ ಚಲೋ ನಡೆದದ. ಮತ್ತು ಬೆಂಗಳೂರು, ಗುಲ್ಬರ್ಗ, ಹೈದರಾಬಾದ್ ಮತ್ತು ಎಲ್ಲ ಕಂಪನಿ ಬಂದ. ಲೋಕಲ್ ಇಲ್ಲಿ ಬಿಜಾಪುರದ ನಾವ. ಮತ್ತು ಹಿಂಗೆ ಇಷ್ಟ ಹೇಳಿ ಎಲ್ಲ ಚಲೋ ಮಾಡ್ಯಾರ ಎಲ್ಲ ಮಂದಿಗೆ. ಮತ್ತು ಎಲ್ಲ ಊಟದ ವ್ಯವಸ್ಥೆ ಅದ ಎಲ್ಲರಿಗೆ, ಎಲ್ಲ ಶಿಸ್ತು. ಟೋಟಲ್ ಒಂದು 200 ಕಂಪ್ನಿ ಅವ. ಟೋಟಲ್ 200 ITI ಮಾಡಿದವ್ರಿಗೆ ಅದ. ಎಲ್ಲ ಕ್ವಾಲಿಫಿಕೇಶನ್ BCom BA ಎಲ್ಲ ಕಂಪ್ನಿ ಇದು ಮಾಡಿದವ್ರಿಗೆ ಆದ್ರೆ ಚಲೋ ಮಾಡ್ಯಾರಲ್ಲ. ನಮ್ದು ಇಂಡಿಯನ್ ಸರ್, ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿಯನ್ ಬಂದಿವ್ರಿ ಸರ್. ಚಲೋ ನಮ್ಗೆ ಒಂದು 8 ದಿನದಿಂದ ನಮ್ಗೆ ಗೊತ್ತಾಯ್ತು ರೀ ಹಿಂಗಾಗತ್ತೇಳಿ. ಅದಕ್ಕೆ ಇಲ್ಲೇ ಬಂದಿದ್ವಿ. ಆಲ್ಮೋಸ್ಟ್ ಎಲ್ಲ ಜನ ತುಂಬೇ ಅದಾರ. ಮಂದಿ ಎಲ್ಲ ಊರಿನ ಜನ ಬಂದವ್ರು. ಹಂಗೇನಿಲ್ಲ, ಎಲ್ಲ ಕಡೆ ನಮ್ಮ ಫ್ರೆಂಡ್ಸ್ ಬಂದಾರ, ಎಲ್ಲ ಬಂದಾರ. ಚಲೋ ಆಗ್ಯಾರ. ನಮ್ದು ಮಾಡೋದೈತೆ ನಮ್ಮ ಕಡೆ ಬಿಜಾಪುರ ಡಿಸ್ಟ್ರಿಕ್ಟ್ ಕಡೆ ಮಾಡಿಸಿ. ನಮ್ದು ನಾವು ಮತ್ತೊಂದು 15-20 ಕಂಪ್ನಿ ಒಳಗೆ ಇದು ಮಾಡಿವ್ರಿ. ನಾವು ಅಪ್ಲೈ ಮಾಡೀನಿ. ಲೋಕಲ್ ಕಂಪ್ನಿ ಕಡಿಮೆ ಬಂದಾವ. ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆ ಬಂದವ್ರು, ದೂರ ಎಲ್ಲ ಬೆಂಗಳೂರು, ಧಾರವಾಡ, ಹುಬ್ಳಿ ಮತ್ತು ಮುಂಬೈ, ಪುಣೆ ಆ ಕಡೆ ಬಂದವ್ರಿ. ಬೆಂಗಳೂರು ಬಿಜಾಪುರ ಕಡಿಮೆ ಲೋಕಲ್. ಆಲ್ಮೋಸ್ಟ್ ಬಿಟ್ಟು ಅಷ್ಟೇ. ನಮಗೆ ಬಿಜಾಪುರ ಕಂಪ್ನಿ ಬಂದಿದ್ರು ನಮ್ಗೆ ಚಲೋ ಆಗ್ತಿತ್ತು. ನಾವು ಇಲ್ಲೇ ಇಂಡಿಯಾ ಇರೋದ್ರಿಂದ ನಮ್ಗೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಕೆಲಸದ್ದು ಎಲ್ಲ ಜಾಬು ಅನುಕೂಲ ಆಗ್ಬಿಡ್ತಿತ್ತು. ಬಟ್ ಬಂದವ್ರು ಹಾಗೇನಿಲ್ಲ. ನಮ್ಮ ಹೆಸರು ಚಂದನ್ ಐತಂಚ. ಬಿಜಾಪುರ ಇದ್ರಲ್ಲಿ ನಡೆಯುವಂತ ದರ್ಬಾರ್ ಸ್ಕೂಲ್ದಲ್ಲಿ ಉದ್ಯೋಗ ಮೇಳ ನಡೆದಿರುವಂತ ಇದನ್ನ ಹೆಚ್ಚು ಉದ್ಯೋಗ ಮೇಳದವ್ರು ಎಲ್ಲರಿಗೂ ಜಾಬ್ ಇರೋಲ್ದವ್ರಿಗೆ ಅನುಕೂಲ ಮಾಡಿ ಕೊಟ್ಟಾರಿ. MB ಪಾಟೀಲ್ದವ್ರಿ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಒಳ್ಳೆ ಕಂಪ್ನಿನ ಬಂದವ್ರಿ. ಎಲ್ಲ 98 ಕಂಪ್ನಿ ಒಳ್ಳೆ ಹೋದವ್ರಿ. ಅದ್ರಾಗ ನಾ ಕೊಟ್ಟಿರೋದು 4 ಇದನ್ನ ಕೊಟ್ಟೇನ್ರಿ. ಅಂದ್ರೆ ಇಂಟರ್ವ್ಯೂ ಕೊಟ್ಟಿರೋದ್ರಿ. ಹೆಚ್ಚು ಎಲ್ಲರಿಗೆ ಅನುಕೂಲ ಆಗೈತ್ರಿ. ಎಲ್ಲರಿಗೆ ಅಂದ್ರೆ ಯಾರಿಗೆ ಜಾಬ್ ಇಲ್ಲಲ್ಲ ಅವ್ರಿಗೆ ಭಾಳ ದಿವಸ ವರ್ಷ ಜಾಬಿಗೆ ಇದು ಮಾಡತ್ತವ್ರಿಗೆ
ಎಲ್ಲರಿಗೂ ಹೆಚ್ಚು ಉದ್ಯೋಗ ಅನುಕೂಲ ಮಾಡಿಕೊಟ್ಟಾರೆ ಎಂ ಬಿ ಪಾಟೀಲ್. 4 ಕಂಪ್ನಿಗಳಿಗೆ ಅಪ್ಲೈ ಮಾಡಿದ್ವಿ. ನಿಮ್ದು ಊರು ಹತ್ತನೇದು ಇಲ್ಲಿ ಯಾವ್ಯಾವ್ದು ಕಂಪ್ನಿ ಬಂದಿದೆ, ಹೆಂಗ್ ಅನ್ನಿಸ್ತಾ ಇದೆ ನಿಮಗೆ? ಸಿಕ್ಕಾಪಟ್ಟೆ ಕಂಪ್ನಿ ಬಂದವ್ರ ಅಂದ್ರೆ ಹೇಳಕ್ಕ 98 ಕಂಪ್ನಿ ಅಂತೂ ಹೇಳಕ್ಕಾಗಲ್ರಿ. ಅಂದ್ರೆ ನಾ ಕೊಟ್ಟಿರೋದು ಏರ್ ಇಂಡಿಯಾ ರೀ, ಅಶೋಕ್ ಲೇಲ್ಯಾಂಡ್ ಅಂತ ಕಂಪ್ನಿ, ಹಲವಾರು ಕಂಪ್ನಿಗಳು ಬಂದವ್ರಿ. ಬಟ್ ಒಳ್ಳೆ ರೀತಿಯ ಕಂಪ್ನಿನೇ ಅದಾವ್ರೆಲ್ಲ. ಇಲ್ಲಿ ಫ್ರೆಶರ್ಸ್ಗೆ ಅಪರ್ಚುನಿಟಿ ಅದು ಎಲ್ಲ ಒಳ್ಳೇದ್ರಿ, ಯಾಕಂದ್ರೆ ಒಳ್ಳೇದು ಎಲ್ಲರಿಗೆ. ಅಂದ್ರೆ ಏನು ಗೊತ್ತಿರಲ್ದವ್ರಿಗೆ ಸಕಟ್ 10th ಅಲ್ಲಿ ಡಿಗ್ರಿ ಮೇಲೆ ಎಲ್ಲರಿಗೂ ಫಸ್ಟ್ ಟೈಮ್ ಇದು ಮಾಡೋರಿಗೆ ಒಳ್ಳೆ ಅನುಕೂಲ ಆಗೈತ್ರಿ ಅದು. ನಿಮ್ಮ ಹೆಸರು? ಸುಶಾಂತ್ ಸೌದಿ. ರಿಜಿಸ್ಟ್ರೇಷನ್ ಆಗ್ಬೋದು. ಕ್ಯಾಂಡಿಡೇಟ್ ದಯವಿಟ್ಟು ಒಂದೇ ಕಡೆ ನಿಂತ್ಕೋಬೇಡಿ. ಆಲ್ರೆಡಿ ಯಾರು ರಿಸ್ಪಾಂಡ್ ಮತ್ತೆ ಬ್ರೌಸರ್ ತಗೊಂಡಿದ್ರೆ ಇಂಟರ್ವ್ಯೂಗೆ ಹೋಗಿ. ಈ QR ಕೋಡ್ ನ ತಗೊಂಡೋಗಿ ಇಂಟರ್ವ್ಯೂ ತೋರಿಸಿ. ಇದು ಆನ್ಲೈನ್ ಕೌಂಟರ್ ತೋರಿಸಿ, ಆನ್ಲೈನ್ ಕೌಂಟರ್ ತೋರಿಸಿ. ಕ್ಯಾಂಡಿಡೇಟ್ ಫೋನ್ ನಂಬರ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಆಗಿ. QR ಕೋಡ್ ನ ಸ್ಕ್ಯಾನ್ ಮಾಡಿ. ಯಾರಿಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆದವರು ಆನ್ಲೈನ್ ಕೌಂಟರ್ ಹೋಗಿ ಫೋನ್ ನಂಬರ್ ಇದ್ದು ಸಾಕು. ಆನ್ಲೈನ್ ಕೌಂಟರ್ ಹೋಗಿ, ಆಲ್ರೆಡಿ ರಿಜಿಸ್ಟ್ರೇಷನ್ ಆದರೆ ಆನ್ಲೈನ್ ಕೌಂಟರ್ ಹೋಗಿ ಫೋನ್ ನಂಬರ್ ಕೊಡಿ. ಆಫ್ಲೈನಲ್ಲಿ ನಿಂತಿರೋರು, ಯಾರು ಆನ್ಲೈನಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅವರು ಆನ್ಲೈನ್ ತುಂಬಿಡಿ. ಆನ್ಲೈನಲ್ಲಿ ಫೋನ್ ನಂಬರ್ ಇದ್ದು ಸಾಕು. ಫೋನ್ ನಂಬರ್ ಇದ್ದರೆ ನಿಮಗೆ ರಿಸ್ಪಾಂಡ್ ಮತ್ತೆ ಇದಕ್ಕೆ ಕೊಡ್ತಾರೆ, ನಾವು ತಗೊಂಡು ಹೋಗ್ಬೋದು. ರಿಸ್ಪಾಂಡ್ ತಗೊಂಡ್ರೆ ಇಂಟರ್ವ್ಯೂ ಹೋಗಿ, ದರ್ಬಾರ್ ಕಾಲೇಜಲ್ಲಿ ಇಂಟರ್ವ್ಯೂ ನಡೆದ್ರೆ ದರ್ಬಾರ್ ಕಾಲೇಜಿಗೆ ಹೋಗಿ. ಆನ್ಲೈನ್ ಕೌಂಟರ್ ಹೋಗಿ ಫೋನ್ ನಂಬರ್ ಇದ್ದು ನಿಮಗೆ ಕೊಡ್ತಾರೆ. ಆನ್ಲೈನ್ ಕೌಂಟರ್ ಹೋಗಿ, ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋ ಆನ್ಲೈನ್ ಕೌಂಟರ್ ಹೋಗಿ.
ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಿ ಗೋಕಾಕ್ ಅವರೇ, ಆದ್ರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಟು ಚೇಂಜ್ ಅವರ್ ಟ್ಯಾಕ್ಟಿಕ್ಸ್ ಹಿಯರ್, ವಿ ನೀಡ್ ಟು ಚೇಂಜ್ ಅವರ್ ಎಜುಕೇಶನ್ ಸಿಸ್ಟಮ್ ಹಿಯರ್. ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂದ್ರೆ ಒಂದು ಹ್ಯಾಂಡ್ಸ್ ಆನ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. ನಾನು ಮೊನ್ನೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಒಡಿಶಾ ಹೋಗಿದ್ದೆ, ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್. ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ ಅವರು ಫೋಕಸ್